ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಸ್ವಲ್ಪ ನಿನ್ನೆ ಕೆಲಸ ಬ್ಯುಸಿ ಇತ್ತು. ನಾನು ಯಾವ ವೀಡಿಯೋನು ನಿನ್ನೆ ಹಾಕಲಿಲ್ಲ ಫ್ರೆಂಡ್ಸ್. ಒಂದೋ ಎರಡೋ ರೀಲ್ಸ್ ಮಾಡಿಬಿಟ್ಟು ನನಗೆ ಕೆಲಸಕ್ಕೆ ಟೈಮ್ ಆಯಿತು, ಹೋದೆ. ಫ್ರೆಂಡ್ಸ್, ನಾನಿವತ್ತು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ ನಿಮಗೆ ತಮ್ಮನಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ಫ್ರೆಂಡ್ಸ್. ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ, ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಅದರಲ್ಲೇ ಗೊತ್ತಾಗುತ್ತೆ ಫ್ರೆಂಡ್ಸ್. ಇನ್ನೊಂದೇನೆಂದರೆ ನಂದು ಮೈಕು ಯಾಕೋ ಕಣೆ ಲೈಟೇ ಆಫ್ ಆಗ್ತಾಯಿಲ್ಲ, ಆನಲ್ಲೇ ಇರುತ್ತೆ. ಹಂಗಾಗಿದೆ ಫ್ರೆಂಡ್ಸ್. ನಾನು ಇಟ್ಟಿರ್ತೀನಲ್ಲ ವೀಡಿಯೋ ಮಾಡಿ ಇಟ್ಟ ಮೇಲೆ ಏನಾಗುತ್ತೆ, ಅದು ಆಫ್ ಆಗಿರುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ನಂದು ಒರಿಜಿನಲ್ ವಾಯ್ಸಲ್ಲೇ ಮಾತಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರಾದರೂ ಇದೇ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ ಫ್ರೆಂಡ್ಸ್, ಒಂದು ಲೇಡೀಸ್ ಬಗ್ಗೆನೇ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಒಂದು ಲೇಡೀಸು. ನಾವು ಏನೇನು ನೋವು ಅನುಭವಿಸ್ತೀವಿ, ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ತಮ್ಮನಲ್ಲಿ ನಿಮಗೆ ಆಲ್ರೆಡಿ ಹಾಕಿದ್ದೀನಿ ಫ್ರೆಂಡ್ಸ್. ಅದನ್ನು ನೀವು ನೋಡಿಬೇಕಿದ್ರೆ ತಿಳ್ಕೊಬೋದು ಫ್ರೆಂಡ್ಸ್. ಸ್ವಲ್ಪ ಜನಕ್ಕೆ ಇವಾಗಂತೂ ನೋಡಿ ಫ್ರೆಂಡ್ಸ್, ಎಲ್ಲ ಕಾಮನ್ ಆಗೋಗಿದೆ ಒಂದು ಮನುಷ್ಯನ ಕಾಯಿಲೆ. ಯಾವುದೇ ಕಾಯಿಲೆ ಆಗಿರ್ಬೋದು, ಕ್ಯಾನ್ಸರಿಂದ ಹಿಡಿದು ಯಾವ ಕಾಯಿಲೆ ಬರಲಿ ಶರೀರದಲ್ಲಿ ಫ್ರೆಂಡ್ಸ್, ಅದು ನಾವು ನಮಗೆ ಮಾತ್ರ ಅಂತ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅಲ್ಲಿ ಸಾವಿರಾರು ಜನಕ್ಕೆ 100 ಜನಕ್ಕೆ ಈ ಕಾಯಿಲೆ ಇರುತ್ತೆ ಫ್ರೆಂಡ್ಸ್. ನಾವೇನು ಅಂದ್ಕೊಂಡೋಯ್ತೀವಿ, ಅಯ್ಯೋ ನನಗೆ ಜಾಸ್ತಿ ಆಗೈತೇನಪ್ಪ, ನಮಗೆ ಮಾತ್ರ ಈ ಥರ ಕಾಯಿಲೆ ಆಗೈತೇನೋ ಅಂದ್ಕೊಂಡು ನಾವು ಮನಸ್ಸಲ್ಲಿ ಇಟ್ಕೊಂಡು ಫ್ರೆಂಡ್ಸ್ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅಲ್ಲಿ ಹೋದರೆ ಫ್ರೆಂಡ್ಸ್ ನಮಗೇನು ಅನಿಸುತ್ತೆ, ಅಯ್ಯೋ ಬಿಡಪ್ಪ, ನಮ್ಮಂಥ ಸಾವಿರಾರು ಜನಕ್ಕೆ ಈ ಕಾಯಿಲೆ ಬಂದೈತಲ್ಲ ಅಂತ ಅಂದ್ಕೊಂಡು ಫ್ರೆಂಡ್ಸ್ ನಾವು ರಿಟರ್ನು ಬರುವಾಗಲೇ ಒಂಥರ ಬರ್ತೀವಿ. ಯಾಕೆ ಗೊತ್ತಾ, ಈಗ ನೋಡಿ ನೀವೇ ಫ್ರೆಂಡ್ಸ್, ಏನಾದರೂ ಒಂದು ವಸ್ತುನ ನಾವು ಒಬ್ಬರೇ ತಂದರೆ ಮತ್ತು ಒಂದೇ ಮನೇಲಿ ತಂದಾಗ ನಾವು ಅಯ್ಯೋ ಅಂತ ಅಂತೀವಿ. ಎಲ್ಲರ ಮನೇಲಿ ತಂದಾಗ ಪದೇ ಪದೇ ಯಾರಾದರೂ ಬಂದು ನಮ್ಮ ಮನೆಗೆ ಅವ್ರ ಮನೇಲಿ ಕಾರ್ ತಂದಿದ್ದಾರೆ, ಏನೇನೋ ತಂದಿದ್ದಾರೆ ಅಂದರೆ ಅದ ಬಿಡು ಅಂತೀವಿ. ಈಗ ಫ್ರೆಂಡ್ಸ್ ಈ ರೀತಿಯಾಗಿದೆ. ಯಾವುದೇ ಒಂದು ಕಾಯಿಲೆ ಆದರೂ ಅಷ್ಟೇ ಮನುಷ್ಯನಿಗೆ ಫ್ರೆಂಡ್ಸ್. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈಗ ನೋಡಿ ಫ್ರೆಂಡ್ಸ್, ಲೇಡೀಸ್ಗಳಿಗೆ ಬ್ಲೀಡಿಂಗ್ ಜಾಸ್ತಿ ಆಗೋದು, ಕಮ್ಮಿ ಆಗೋದು, ಇದೆಲ್ಲ ಬರ್ತಾ ಇರುತ್ತೆ ಫ್ರೆಂಡ್ಸ್. ಇವಾಗ ನಾನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಗರ್ಭಕೋಶನ ಹೆಣ್ಣಿಗೆ ಬೇಗ ಏನಕ್ಕೆ ತೆಗಿತಾರೆ, ಗರ್ಭಕೋಶ ತೆಗಿಯೋದಕ್ಕೆ ಕಾರಣಗಳೇನು, ಮತ್ತು ಅದಕ್ಕೆ ಫಸ್ಟು ನಮಗೆ ಗರ್ಭಕೋಶ ತೆಗಿಯೋಕ್ಕೆ ಮುಂಚೆ ಏನೇನು ಆಗುತ್ತೆ, ಯಾವ್ಯಾವ ಥರ ನಾವು ನೋವನ್ನ ಅನುಭವಿಸ್ತೀವಿ ಫ್ರೆಂಡ್ಸ್. ಅದು 2-3 ರೀತಿ ಇದೆ ಗರ್ಭಕೋಶ ತೆಗಿಯೋಕ್ಕೆ ರೀಸನ್. ಈಗ ನೋಡಿದ್ದೀರ ಫ್ರೆಂಡ್ಸ್, ಒಂದು ಮಗು ಆದ್ರೇ ಅವ್ರಿಗೆ ಅಲ್ಲಿ ಒಳಗಡೆ ಏನಾದರೂ ಹುಣ್ಣಾಗಿರುತ್ತೆ, ಅಕಸ್ಮಾತ್ ಗರ್ಭಚೀಲನೇ ತೆಗೆದು ಬಿಡಬೇಕು ಅಂತಾರೆ. ಒಂದು ಮಗು ಆದ ತಕ್ಷಣವೇ ಫ್ರೆಂಡ್ಸ್ ಅವ್ರಿಗೆ ಗೊತ್ತಾಗೋಗುತ್ತೆ ಫ್ರೆಂಡ್ಸ್. ಅಕಸ್ಮಾತ್ ಮೊದಲು ಗೊತ್ತಿಲ್ಲ ಅಂದ್ರೂ ಮಗು ಡಿಲಿವರಿ ಆಗುವಾಗ ಮಗುಗೆ ಸಿಜರಿನ್ ಮಾಡಿ, ಇವ್ರಿಗೆ ಮಗು ಡಿಲಿವರಿ ಟೈಮಲ್ಲಿ ಸಿಜರಿನ್ ಮಾಡೋ ಟೈಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಾಗಿದೆ ಈ ಥರ ಏನಂತ, ಅವ್ರಿಗೆ ಗರ್ಭಕೋಶ ತೆಗಿಬೇಕು ಅಂತ ಫ್ರೆಂಡ್ಸ್. ನನಗೆ ಮಕ್ಕಳಾದಂಗೆ ನಾನು ಆಪ್ರೇಷನ್ಗೆ ಹೋದಾಗ ಒಬ್ಬರಿಗೆ ನಮಗೆಲ್ಲ ಹೊಟ್ಟೆ ತೊಳೆದು ಎನಿಮಾ ಕೊಡ್ತಾರೆ ಹಾಸ್ಪಿಟ್ಲಲ್ಲಿ, ನಿಮಗೆ ಗೊತ್ತು, ಹೊಟ್ಟೆ ಎಲ್ಲ ತೊಳೆದು ನಮ್ಮನ್ನ ಕೂರಿಸಿರ್ತಾರೆ. ಆ ಟೈಮಲ್ಲಿ ಫ್ರೆಂಡ್ಸ್ ಒಬ್ರಿಗೆ ಏನಾಗೋಯ್ತು, ಸಡನ್ನಾಗಿ ಹೊಟ್ಟೆ ಒಳಗೆ 2 kgದು ಗೆಡ್ಡೆ ಇದೆ ಅಂತ ಡಾಕ್ಟ್ರ್ ಹೇಳಿದ್ರು. ಆದರೆ ಫ್ರೆಂಡ್ಸ್ ಅವರು ಡಾಕ್ಟ್ರು ಏನು ಮಾಡ್ಬೋದಿತ್ತು, ಬೇಕಿದ್ದರೆ ಈ ಆಪ್ರೇಷನ್ ಮಾಡಿ ಆ ಆಪ್ರೇಷನ್ನ ಬಿಡ್ಬೋದಿತ್ತು. ಅವರು ತುಂಬ ಒಳ್ಳೆಯವರು, ಕೃಷ್ಣ ಡಾಕ್ಟ್ರು ಅಂತ ನಮ್ಮ ಹೊಳೆ ನರಸೀಪುರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ಫ್ರೆಂಡ್ಸ್. ಅವ್ರೇನು ಮಾಡಿದ್ರು, ಆ ಗೆಡ್ಡೆನ ಫಸ್ಟು ಅವ್ರಿಗೆ ತೆಗೆದು ಆಮೇಲೆ ಮಕ್ಕಳಾಗದೇ ಇರೋ ಆಪ್ರೇಷನ್ನ ಮಾಡಿದ್ರು ಫ್ರೆಂಡ್ಸ್. ಅಂದರೆ ನಮಗೆ ಮಾರನೇ ಬೆಳಗ್ಗೆಗೆಲ್ಲ ಕುಡಿಯೋಕ್ಕೆ ಏನಾದರೂ ಕೊಡ್ತಾರೆ, ಆದರೆ ಅವ್ರಿಗೆ 3 days ಕೊಡಲಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನೋಡಿ, ಅವರು ಡಾಕ್ಟರು ಒಬ್ಬೊಬ್ಬರು ಏನು ಮಾಡ್ತಾರೆ, ಈ ಥರ ಇದ್ದಾಗ ಅವರು ಚೆಕ್ ಮಾಡುವಾಗ ಒಳಗಡೆ ಏನಾದರೂ ಇನ್ನೊಂದು ಈ ಥರ ಸಿಮ್ಟೈಮ್ಸ್ ಐತೆ ಸಮ್ಟೈಮ್ಸ್ ಅಂತ ಅಂದಾಗ ಫ್ರೆಂಡ್ಸ್ ಅದನ್ನೇನು ಮಾಡ್ತಾರೆ, ರಿಮೂವ್ ಮಾಡ್ತಾರೆ. ಅದೇ ಥರ ಆಯಿತು ಫ್ರೆಂಡ್ಸ್, ನಾನು ಕಣ್ಮುಂದೆನೇ ನೋಡಿದ್ದು. ಈಗ ಫ್ರೆಂಡ್ಸ್ ಏನಾಗ್ತದೆ, ನಾವು ಏನು ಮಾಡ್ತೀವಿ ಫ್ರೆಂಡ್ಸ್, 1 ತಿಂಗಳು ಕರೆಕ್ಟಾಗಿ ತಿಂಗಳ ಕರೆಕ್ಟಾಗಿ ಡೇಟ್ ಆಗ್ತಾ ಇರ್ತೀರ. ನೀವಾದರೂ ಆಗಿರ್ಬೋದು, ನಾನಾದರೂ ಆಗಿರ್ಬೋದು ಫ್ರೆಂಡ್ಸ್. ಈಗ ಡೇಟ್ ಆಗುವಾಗ ನಮಗೆ ಏನೂ ಅನಿಸಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ನಮಗೆ ಮದುವೆಗೆ ಮುಂಚೆ ಒಬ್ಬೊಬ್ಬರಿಗೆ ಏನಾಗುತ್ತೆ, 8 ದಿವಸ ಬ್ಲೀಡಿಂಗ್ ಹೋಗುತ್ತೆ. ಬ್ಲಡ್ಡು ನಾವು ಪೀರಿಯಡ್ಸ್ ಆದಾಗ ಒಬ್ಬೊಬ್ಬರಿಗೆ 8 ದಿವಸ ಹೋಗುತ್ತೆ, ಒಬ್ಬೊಬ್ಬರಿಗೆ 3 ದಿವಸ ಹೋಗುತ್ತೆ. ಆಮೇಲೆ ಫ್ರೆಂಡ್ಸ್ ಒಬ್ಬೊಬ್ಬರು ನೋಡಿದ್ರೆ 2 ಮಂತ್ಗೆ 3 ಮಂತ್ಗೆ ಡೇಟ್ ಆಗ್ತಾ ಇರ್ತಾರೆ ಫ್ರೆಂಡ್ಸ್. ಇದನ್ನು ಎಲ್ಲರೂ ನಾವು ಗಮನದಲ್ಲಿ ಇಟ್ಕೋಬೇಕು. ಯಾಕೆ ಗೊತ್ತಾ, ನಾವು ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ಸ್ ಆಗಲೇಬೇಕು. ಯಾಕೆ ಗೊತ್ತಾ, ಒಬ್ಬೊಬ್ರು ಏನಂತಾರೆ, ಅಯ್ಯೋ ನೆಕ್ಸ್ಟ್ ಮಂತ್ಗೆ ಆಗ್ತೀನಿ, ಏಜ್ ಆಯ್ತಲ್ಲ ಅದಕ್ಕೆ ಈ ಥರ ಆಗ್ತಾಯಿದೆ. ಇದನ್ನೆಲ್ಲ ನಾವು ಯಾವತ್ತೂ ಡಿಲೇ ಮಾಡಬಾರ್ದು ಫ್ರೆಂಡ್ಸ್. ನಮಗೇನಾದರೂ ಪೀರಿಯಡ್ಸಲ್ಲಿ ಪ್ರಾಬ್ಲಮ್ ಆದರೆ ನಾವು ತಿಂಗಳು ಬಿಟ್ಟು ಇನ್ನೂ ಜಾಸ್ತಿ ದಿನಕ್ಕಾದರೆ, ಕಮ್ಮಿ ದಿವಸಕ್ಕಾದರೆ, ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಕಮ್ಮಿ ಡೇಸ್ಗೆ ಆದರೆ ನೀವು ಆದಷ್ಟು ಬೇಗನೆ ತೋರಿಸ್ಬೇಕಾಗುತ್ತೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಮಗೆ ಒಂದು 15 ಡೇಸಲ್ಲಿ, ಒಂದು 20 ಡೇಸು 25 ಡೇಸಲ್ಲಿ ನಾವು 2 ಸಲ ಡೇಟ್ ಆಯ್ತೀವಿ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ನೋಡಿ, ನಮ್ಮ ಶರೀರದಲ್ಲಿ ಬ್ಲೀಡಿಂಗ್ ಹೋಗ್ತಾನೇ ಇರುತ್ತೆ. ನಾವು 2 ಸಲ ಡೇಟ್ ಆಯ್ತೀವಿ ಅಂದರೆ ಬ್ಲೀಡಿಂಗ್ ಏನು ಸ್ಟಾಪ್ ಇರೋಲ್ಲ. 5 ಡೇಸ್ ಆಗ್ಬೋದು, 6 ಡೇಸ್ ಆಗ್ಬೋದು. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ವೈಟ್ ಬ್ಲೀಡಿಂಗು ಮನುಷ್ಯನಿಗೆ ಜಾಸ್ತಿ ಹೋಗಬಾರ್ದು. ಅದು ರೆಡ್ ಆಗಿರ್ಬೋದು, ವೈಟ್ ಆಗಿರ್ಬೋದು. ಅದರಲ್ಲೂ ಫ್ರೆಂಡ್ಸ್ ನಮಗೆ ವೈಟ್ ಬ್ಲೀಡಿಂಗ್ ಹೋದರೆ ಮನುಷ್ಯ ಫುಲ್ಲು ಸುಸ್ತಾಗೋಯ್ತಾನೆ. ಯಾಕೆ ಗೊತ್ತಾ, ನಮ್ಮ ಶರೀರಕ್ಕೆ ರೆಡ್ಡು ಬ್ಲಡ್ ಎಷ್ಟು ಮುಖ್ಯನೋ ಅದೇ ಥರ ವೈಟ್ ಬ್ಲಡ್ಡು ತುಂಬಾ ಮುಖ್ಯ. ನೋಡಿ, ಏನಾದರೂ ಕಾಯಿಲೆ ಬಂದರೆ ಕಿವಿ ಫ್ರೂಟ್ ತಿನ್ನಿ, ಅದರಲ್ಲಿ ವೈಟ್ ಬ್ಲಡ್ಡು ಇದಾಗುತ್ತೆ, ಕೂಡುತ್ತೆ ಅಂತ ಹೇಳ್ತಾರೆ. ಇವಾಗ ಅದೆಲ್ಲನೂ ಮಾಡ್ತಾರೆ ಫ್ರೆಂಡ್ಸ್. ಹಂಗಾಗಿ
ನಾನು ಎಲ್ಲ ಲೇಡೀಸ್ಗೂ ಒಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್, ನೀವು ಯಾರಾದ್ರೂ ಅಷ್ಟೇ ಅಕಸ್ಮಾತ್ ನಿಮಗೆ 15 ಡೇಸ್ಗೆ ಒಂದು ಸಲ ಡೇಟ್ ಆಗೋದು ಫ್ರೆಂಡ್ಸ್, ಅದು ಇನ್ನೊಂದು ಮುಖ್ಯವಾದ ವಿಷಯ ನಾನು ಏನು ಹೇಳ್ತಿದ್ದೆ ಫ್ರೆಂಡ್ಸ್, ನೀವು ಯಾರಾದ್ರೂ ಅಷ್ಟೇ ನಮ್ಮ ಎಲ್ಲರ ಮನೇಲೂ ಕ್ಯಾಲೆಂಡ್ರ್ ಇದ್ದೇ ಇರುತ್ತೆ. ನಾವು ಯಾವ ಡೇಟಲ್ಲಿ ಡೇಟ್ ಆಗಿದ್ದೀವಿ ಅಂತ ನೀವೇನಿಲ್ಲ DAT ಅಂತ ಡೇಟ್ ಬರೆದ್ಬಿಟ್ಟು ಅಲ್ಲೊಂದು ಚುಕ್ಕಿ ಇಡಿ ಫ್ರೆಂಡ್ಸ್. ನಿಮಗೆ ಬರೆಯೋಕ್ಕೆ ಬರಲಿಲ್ಲ ಒಂದು 0 ಹಾಕ್ಬಿಡಿ ಮೊಟ್ಟೆ ಥರ, ಅದು ನಿಮಗೆ ಗುರ್ತಾಗಬೇಕು, ಈ ಡೇಟಲ್ಲಿ ನಾನು ಡೇಟ್ ಆಗಿದ್ದೆ, ಅದಕ್ಕೆ ನಾನಿಲ್ಲಿ ಗುರ್ತು ಮಾಡಿದ್ದೀನಿ ಅಂತ. ಆಮೇಲೆ ಫ್ರೆಂಡ್ಸ್ ನೋಡಿದ್ದೀರಾ, ಸ್ವಲ್ಪ ಜನ ಭಯ ಬೀಳ್ತಾರೆ, ಅಯ್ಯೋ ಗರ್ಭಕೋಶ ತೆಗ್ದಾಕ್ತಾರಂತೆ, ಆಪ್ರೇಷನ್ ಮಾಡಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಫ್ರೆಂಡ್ಸ್, ಹೇಳೋದೇ ಇಲ್ಲ, ಹಾಗೆ ಮುಚ್ಚಿಡ್ತಾರೆ ಫ್ರೆಂಡ್ಸ್. ಏನಾಗುತ್ತೆ, ನಮಗೆ ಬ್ಲೀಡಿಂಗ್ ಹೋಗಿ 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 ಮನುಷ್ಯ ಫುಲ್ ವೀಕ್ ಆಗೋಗ್ತೀವಿ. ವೀಕ್ ಆಗ್ತೀವಿ ಅಂದರೆ ಯಾಕೆಂದರೆ ಫ್ರೆಂಡ್ಸ್, ನಮ್ಮ ಶರೀರದಲ್ಲ ಇರೋ ಬ್ಲಡ್ಡು ನಮಗೆ 3 ಡೇಸು 4 ಡೇಸ್ 5 ಡೇಸೇ ಬಂದ್ರೇ ನಾವು ಅಷ್ಟೊಂದು ಸುಸ್ತಾಗ್ತೀವಿ. ಇನ್ನು 10 ಡೇಸು 18 ಡೇಸು ಮಂತ್ಲಿ ಒಂದು 6 ಮಂತ್ ಹೋದರೆ ಫ್ರೆಂಡ್ಸ್, ನಮ್ಮ ಶರೀರದಲ್ಲಿ ನಾವು ವೀಕ್ ಆಗೋಯ್ತೀವಿ, ಸುಸ್ತಾಗೋಯ್ತೀವಿ, ಎಲ್ಲ ಆಗೋಯ್ತೀವಿ. ಈ ಥರ ಫ್ರೆಂಡ್ಸ್ ಎಷ್ಟೋ ಜನ ಈ ಗರ್ಭಕೋಶದ ಕಾಯಿಲೆನ ಮುಚ್ಚಿಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಯಾಕೆ ನಮಗೆ ಲೇಡೀಸ್ಗೆ ಗರ್ಭಕೋಶನ ಬೇಗ ತೆಗಿತಾರೆ ಅಂದರೆ ಫ್ರೆಂಡ್ಸ್, ನೋಡಿ ಒಬ್ಬೊಬ್ಬರಿಗೆ ಡಿಲ್ವರಿ ಆಗುವಾಗ ಮನೇಲೆಲ್ಲ ಡಿಲ್ವರಿ ಮಾಡ್ತಾರೆ. ಇವಾಗೆಲ್ಲ ಬಿಡಿ ಫ್ರೆಂಡ್ಸ್, ಹಾಸ್ಪಿಟ್ಲೇ ಬಂದಿದೆ. ಆವಾಗ ನಮಗೆ ಗರ್ಭಚೀಲದಲ್ಲಿ ಮಗು ಇದ್ದಾಗ ಜಾಸ್ತಿ ಎಳೆದು ಹಿಂಸೆ ಕೊಟ್ಟಾಗ್ಲೂ ಗರ್ಭಕೋಶ ಕೆಳಗಡೆ ಜರುಗುತ್ತೆ ಅಂತ ಸ್ವಲ್ಪ ಜನ ಹೇಳ್ತಾರೆ. ಗರ್ಭಕೋಶನ ನಮಗೆ ಏನಕ್ಕೆ ಜಲ್ದಿ ಬೇಗ ಸ್ವಲ್ಪ ಜನಕ್ಕೆ ತೆಗೆದುಬಿಡ್ತಾರೆ ಅಂದರೆ ಫ್ರೆಂಡ್ಸ್, ನೋಡಿ ಇವಾಗ ಒಂದು ಚೀಲ, ಅದು ಈ ಚೀಲದೊಳಗೆ ನಮಗೆ ಮಗು ಅದರೊಳಗಡೆ ಇರುತ್ತೆ ಅಂದ್ಕೊಳ್ಳಿ. ಇವಾಗ ಹೆಂಗೆ ಅಂದರೆ ಫ್ರೆಂಡ್ಸ್, ನಾವು ಇವಾಗ ಒಂದು ಪಾತ್ರೆಯಲ್ಲಿ ಅಡುಗೆ ಮಾಡ್ತೀವಿ ಅಂದ್ಕೊಳ್ಳಿ, ಅದನ್ನು ನಾವು ವಾಶ್ ಮಾಡ್ತೀವಿ. ಏನಕ್ಕೆ, ಮತ್ತೆ ಅಡುಗೆ ಮಾಡೋಕ್ಕಾಗಲಿ ಮತ್ತು ಕ್ಲೀನಾಗಿರಲಿ ಅಂತ ಫ್ರೆಂಡ್ಸ್. ನಮ್ಮ ಶರೀರದಲ್ಲಿ ಯಾವುದೇ ಭಾಗ ಆದ್ರೂ ಅಷ್ಟೇ, ನಾವು ಎಷ್ಟು ಅಡುಗೆ ಪಾತ್ರೆನ ವಾಶ್ ಮಾಡ್ಕೊಂಡು ಮತ್ತೆ ಯೂಸ್ ಮಾಡ್ತೀವೋ, ಒಂದು ಮನುಷ್ಯನ ಶರೀರದಲ್ಲೂ ಎಲ್ಲದಕ್ಕೂ ಅದಕ್ಕೆ ಅಂತಲೇ ಒಂದು ಜಾಗ ಕೊಟ್ಟಿದ್ದಾನೆ ದೇವರು. ಆ ಜಾಗದಲ್ಲಿ ಫ್ರೆಂಡ್ಸ್ ಏನಾದರೂ, ಈಗ ನೋಡಿ ಒಂದು ಗೆಡ್ಡೆ ಬೆಳೀತು, ಈಗ ನೋಡಿ ನಾವು ಏನಾದರೂ ಒಂದು ಜಮೀನಲ್ಲಿ ಏನಾದರೂ ಕೆಲಸ ಮಾಡುವಾಗ ನಾವು ಒಂದು ಏನಾದ್ರೂ ಬೆಳೆ ಬೆಳೆದಿರ್ತೀವಿ, ಅದ್ರ ಮಧ್ಯೆ ಎಲ್ಲ ಗಿಡಗಳು, ಬೇರೆ ವೇಸ್ಟ್ ಗಿಡಗಳೆಲ್ಲ ಬೆಳೆದ್ರೆ ನಾವೇನು ಮಾಡ್ತೀವಿ, ಅದನ್ನು ಕಿತ್ತಾಕ್ಬಿಡ್ತೀವಿ ಬುಡ ಸಮೇತ. ಈಗ ಫ್ರೆಂಡ್ಸ್, ಆ ಗಿಡ ಎಲ್ಲನೂ ನಾವು ಜೊತೆಲಿ ಇದ್ದಾಗ ನಾವು ಯಾವುದೇ ಬೆಳೆ ಹಾಕಿದ್ರೂ ನಮಗೆ ಫಲ ಕೊಡಲ್ಲ, ಯಾಕೆಂದರೆ ಅದೇ ಆವರಿಸ್ಕೊಬಿಡುತ್ತೆ. ಅದೇ ರೀತಿ ಫ್ರೆಂಡ್ಸ್, ನಮ್ಮ ಮನುಷ್ಯನ ಶರೀರದಲ್ಲೂ ದೇವರು ಏನೇನು ಕೊಟ್ಟಿದ್ದಾನೋ ಆ ಭಾಗದಲ್ಲಿ ನಮಗೆ ಯಾವುದಾದ್ರೂ ಒಂದು ಗರ್ಭಕೋಶದಲ್ಲಿ ಒಂದು ಗೆಡ್ಡೆ ಆಯಿತು ಅಂದ್ಕೊಳ್ಳಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಒಬ್ಬೊಬ್ಬರಿಗೆ ಏನೂ ನೋವೇ ಬರೋಲ್ಲ, ಗರ್ಭಕೋಶ ತೆಗ್ದಾಕ್ತಾರೆ. ಒಬ್ಬೊಬ್ಬರಿಗೆ ಯಾವುದಾದ್ರೂ ಒಂದು ಭಾಗದಲ್ಲಿ ಗೆಡ್ಡೆ ಮತ್ತು ಗಂಟು ಬಂದರೆ ನೋವು ಬರೋಲ್ಲ, ಸ್ವಲ್ಪ ಜನಕ್ಕೆ ನೋವಾಗುತ್ತೆ, ಸ್ವಲ್ಪ ಜನಕ್ಕೆ ಕೀವಾಗಿ ಒಡೆದೋಗುತ್ತೆ. ಇದು ನೋಡಿ ಫ್ರೆಂಡ್ಸ್, ಗರ್ಭಕೋಶದಲ್ಲಿ ಏನಾದ್ರು ಕೀವಾಗಿ ಒಡೆದೋದಾಗ ಏನು ಗೊತ್ತಾ, ಇಮಿಡಿಯೇಟ್ಲಿ ಗರ್ಭಕೋಶ ತೆಗೆದೇ ಬಿಡ್ತಾರೆ, ಯಾಕಂದರೆ ಮನುಷ್ಯನ ಪ್ರಾಣಕ್ಕೆ ಅಪಾಯ ಇರುತ್ತೆ ಅಂತ. ಆಮೇಲೆ ಫ್ರೆಂಡ್ಸ್, ಜಾಸ್ತಿ ಬ್ಲೀಡಿಂಗ್ ಆದ್ರೂ ಗರ್ಭಕೋಶ ತೆಗಿಯೋ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾವೇನು ಮಾಡಬೇಕು, ಒಂದು ಬ್ಲೀಡಿಂಗು ನಾವು ಏನಾದರೂ ಜಾಸ್ತಿ ದಿನಕ್ಕಾದರೆ 2 ತಿಂಗಳು 3 ತಿಂಗಳಾದರೆ ದಯವಿಟ್ಟು ನಾವು ಯಾರೂ ಸುಮ್ಮನಿರೋ ಆಗಿಲ್ಲ, ಹೋಗಿ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಕೋಬೇಕು. ಸ್ವಲ್ಪ ಜನ ನೋಡಿದರೆ ಏನು ಹೇಳ್ತಾರೆ, 40 ವರ್ಷ ಆದಮೇಲೆ ಅವ್ರಿಗೆ ಬ್ಲೀಡಿಂಗ್ ನಿಂತೋಗುತ್ತೆ ಅದಕ್ಕೆ ಅಂತಾರೆ. ನೋಡಿ ಫ್ರೆಂಡ್ಸ್, ಇದು ಎಲ್ಲ ಒಂದು ಕಡೆ ಗಿಡನ, 40 ವರ್ಷ ಆದಮೇಲೆ 50 ವರ್ಷ ಆದಮೇಲೆ ನಮಗೆ ಸ್ಟಾಪ್ ಆಗುತ್ತೆ, ಅದೊಂದು ಸೈಡ್ ಇಡೋಣ, ಅದು ಹಾಗೇ ಆಗುತ್ತೆ, ಅದು ಬೇರೆ ವಿಷಯ. ಆದರೆ ಫ್ರೆಂಡ್ಸ್, ನಾವು ಅದೇ ಆಗುತ್ತೆ ಆ ಥರನೇ ಆಗುತ್ತೆ ಅಂತ ನಾವು ಸುಮ್ಮನಿದ್ರೆ ನಾಳೆ ದಿವಸ ನೋಡಿ ನಾವೇ ನೋವು ಅನುಭವಿಸ್ಬೇಕಾಗುತ್ತೆ. ಹಂಗಾಗಿ ಫ್ರೆಂಡ್ಸ್, ನಮಗೆ ಲೇಡೀಸ್ಗೆ ಶರೀರದಲ್ಲಿ ಯಾವಾಗಲೇ ಆದ್ರೂ ನೋಡಿ, ಪೀರಿಯಡ್ಸು ನಾವು ಕರೆಕ್ಟಾಗಿ ಮಂತ್ಲಿ ಆಗ್ತಾ ಇದ್ದೀವ, ನೀವು ಸುಮ್ಮನೆ ಇರಿ. ಅಕಸ್ಮಾತ್ ಮಂತ್ಲಿ ಆಗಲಿಲ್ವ, ಡಾಕ್ಟ್ರ್ ಹತ್ರ ಹೋಗಲೇಬೇಕು ನಾವು. ಮತ್ತು ನಮ್ಮ ಶರೀರದಲ್ಲಿ ಫ್ರೆಂಡ್ಸ್, ಯಾವಾಗಾದರೂ ಹೊಟ್ಟೆ ನೋವು ಜಾಸ್ತಿ ಬರ್ತಾಯಿದ್ರು, ಜಾಸ್ತಿ ಅಂದರೆ ಫ್ರೆಂಡ್ಸ್ ಇವಾಗ ಡೇಟ್ ಆದಾಗ ಬರ್ತಾಯಿರುತ್ತೆ. ನಮಗೆಲ್ಲ ಡೆಲಿವರಿ ಟೈಮಲ್ಲೂ ಹೊಟ್ಟೆ ನೋವನ್ನ ಅನುಭವಿಸಿರ್ತೀವಿ, ಅದೆಲ್ಲ ನಿಮಗೆಲ್ಲ ಅಭ್ಯಾಸ ಇರುತ್ತೆ ಫ್ರೆಂಡ್ಸ್, ಆಗ ಅದೇನು ತೊಂದರೆ ಇಲ್ಲ. ಈ ಥರ ಆದಾಗ ಫ್ರೆಂಡ್ಸ್, ನಾವು ಬೇಗ ಇಮಿಡಿಯೇಟ್ಲಿ ಡಾಕ್ಟ್ರ್ ಹತ್ರ ಹೋಗಬೇಕು. ಗರ್ಭಕೋಶ ತೆಗಿಯೋದು ಇದೇ ಕಾರಣಕ್ಕೆ ಫ್ರೆಂಡ್ಸ್. ನೀವೇನಾದರೂ ತಿಳ್ಕೊಳ್ಳಿ, ನಾವು ಯಾವಾಗ ನಮ್ಮ ಶರೀರದ ಮೇಲೆ, ಆರೋಗ್ಯದ ಮೇಲೆ ನಾವು ಉದಾಸೀನ ಮಾಡ್ತೀವೋ ಆವಾಗಲೇ ಫ್ರೆಂಡ್ಸ್ ಇವೆಲ್ಲ ಶುರುವಾಗೋದು. ಆ ಟೈಮಲ್ಲಿ ನಮ್ಮದು ಗರ್ಭಕೋಶನ ತೆಗ್ದಾಕೋ ಪರಿಸ್ಥಿತಿ ಇರುತ್ತೆ. ಅಕಸ್ಮಾತು ಒಂದು ರೆಡ್ಡು ಬಟ್ಟೆ ಜಾಸ್ತಿ ಹೋದರೆ, ಮತ್ತು ವೈಟ್ ಬ್ಲೀಡಿಂಗ್ ಜಾಸ್ತಿ ಹೋದರೆ, ಮತ್ತು ಅಲ್ಲಿಂದ ಬಂದು ನೀವು 15 ದಿವಸಕ್ಕೊಂದ್ಸಲ ಡೇಟ್ ಆದರೆ ಇದಕ್ಕೂ ಗರ್ಭಕೋಶ ತೆಗ್ದಾಕೋ ಪರಿಸ್ಥಿತಿ ಬರುತ್ತೆ. ಮತ್ತು ಗರ್ಭಕೋಶದಲ್ಲಿ ಆವಾಗ ನಿಮಗೆ ಬೇರೆ ಟೈಮಲ್ಲಿ ಬ್ಲೀಡಿಂಗ್ ಪೀರಿಯಡ್ಸ್ ಅಲ್ಲದೇ ಬೇರೆ ಟೈಮಲ್ಲಿ ಏನಾದರೂ ಪೇಯ್ನ್ ಬರ್ತಿದ್ರೆ, ನೋವು ಬರ್ತಿದೆ ಫ್ರೆಂಡ್ಸ್, ನೀವು ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ. ಈ ಟೈಮಲ್ಲೂ ನಮಗೆ ಗರ್ಭಕೋಶ ತೆಗ್ದಾಕ್ತಾರೆ ಫ್ರೆಂಡ್ಸ್. ನೋಡಿ, ಇನ್ನೊಂದು ವಿಷಯ ಏನು ಗೊತ್ತಾ, ಸ್ವಲ್ಪ ಜನಕ್ಕೆ ಮಕ್ಕಳೇ ಆಗಿರಲ್ಲ, ಗರ್ಭಕೋಶ ತೆಗ್ದಾಕ್ಬಿಡ್ಬೇಕು ಅಂತಾರೆ. ಆವಾಗ ಫ್ರೆಂಡ್ಸ್, ಒಂದು ಹೆಣ್ಣು ಎಷ್ಟು ಯೋಚನೆ ಮಾಡ್ಬೋದು, ನೀವು ಯೋಚನೆ ಮಾಡಿ. ನಾವು ಏನಂತ ಗೊತ್ತಾ ಫ್ರೆಂಡ್ಸ್, ನಮಗೆ ಸ್ಟಾರ್ಟಿಂಗ್ಗೆ ಗರ್ಭಕೋಶ ತೆಗ್ದಾಕ ನಮ್ಮ ಜೀವನದಲ್ಲಿ ಏನು ಗೊತ್ತಾ, ನಾವು ಒಂಥರ ಬೆಂಡ್ ಆಗಿಬಿಡ್ತೀವಿ. ಬೆಂಡು ಅಂದರೆ ನಾವು ಬದುಕಿದ್ದು ಯಾಕೆ ಬದುಕಿದ್ದು ಸತ್ತಿರುತ್ತೆ, ಹಂಗಾರೆ ನಾವು ಬದುಕಂಗೆ ಇಲ್ವಾ ಅಂತ ಅಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಮಗೆ ಗರ್ಭಕೋಶ ಇಲ್ಲದೇ ಇದ್ದರೆ ಮಕ್ಕಳಾಗಲ್ಲ. ನಮಗೆ ಗರ್ಭಕೋಶ ಎಲ್ಲ ಇದ್ರೇ ಮಕ್ಕಳಾಗೋದು. ನೋಡಿದ್ದೀರ, ಒಂದೊಂದು ಫಿಲಮಲ್ಲಿ ಸ್ಟೋರಿ ನೋಡಿದ್ದೀರ ಫ್ರೆಂಡ್ಸ್ ನೀವು, ಅವ್ರಿಗೆ ಗರ್ಭಕೋಶ ತೆಗ್ದಾಗಿದೆ, ಮುಂದೆ ಇನ್ನು ಅವ್ರಿಗೆ ಮಕ್ಕಳಾಗಲ್ಲ ಅಂತ ಡಾಕ್ಟ್ರೇ ಹೇಳ್ಬಿಡ್ತಾರೆ.
ಇದನ್ನು ಡಾಕ್ಟ್ರೇ ಹೇಳ್ಬಿಡ್ತಾರೆ. ಆಗ ಫ್ರೆಂಡ್ಸ್ ಒಂದು ಹೆಣ್ಣಾಗಿ ಎಷ್ಟು ನೋವು ಅನುಭವಿಸ್ತೀವಲ್ಲೋ, ಎಲ್ಲರೂ ಒಂದಿವ್ಸ ಬಿಟ್ಟು ಸಾಯ್ತೀವಿ, ಮಕ್ಕಳಾದ್ರೂ ಸಾಯ್ತೀವಿ, ಆಗದೆ ಇದ್ರೂ ಸಾಯ್ತೀವಿ. ಆದರೆ ಫ್ರೆಂಡ್ಸ್ ಈ ಮಧ್ಯದಲ್ಲಿ ಸಮಾಜದ ಜನದ ಮುಂದೆ ನಾವು ನೀವೆಲ್ಲ ಎದುರಿಸ್ಬೇಕಲ್ಲ, ಅದೆಷ್ಟು ಕಷ್ಟ ಇರುತ್ತೆ ನೋಡಿ. ಆ ಕಷ್ಟದ ಜೀವನ ಫ್ರೆಂಡ್ಸ್ ಅನುಭವಿಸಿರೋರು ಇವತ್ತು ನಾವು ಕಣ್ಮುಂದೆ ನೋಡ್ತಾ ಇರ್ತೀವಿ, ಎಲ್ಲನೂ ನೋಡಿದ್ದೀವಿ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಸಜೆಷನ್ ಏನು ಕೊಡ್ತೀನಿ ಈ ವಿಡಿಯೋದಲ್ಲಿ ಅಂದರೆ, ನೀವು ದಯವಿಟ್ಟು ನಿಮ್ಮ ಮನೇಲಿ ಫ್ರೆಂಡ್ಸ್ ಗಂಡಸರಾದ್ರೇನು ಹೇಳ್ಬಾರ್ದು ಅಂತೇನಿಲ್ಲ, ಅವ್ರ ಮನೇಲಿ ತಾಯಿ, ತಂಗಿ, ಅಮ್ಮ ಎಲ್ಲರೂ ಇರ್ತಾರೆ, ಹೆಂಡತಿ ಎಲ್ಲ ಇರ್ತಾರೆ. ನಾವು ಮಾಡಬೇಕಾಗಿರೋದು ಒಂದೇ ಫ್ರೆಂಡ್ಸ್, ನಾವು ಗರ್ಭಕೋಶದಲ್ಲಿ ಯಾವುದಾದ್ರೂ ಒಂದು ಪೇಯ್ನ್ ಬಂದರೆ, ಮತ್ತು ನಮಗೆ ಯೂರಿನ್ ಮಾಡುವಾಗ ಯೂರಿನ್ ಬದಲು ಯೂರಿನ್ ರೀತಿಲಿ ಬ್ಲಡ್ ಬಂದರೆ ಫ್ರೆಂಡ್ಸ್ ನೋಡಿ, ನಾವು ಯಾರಾದರೂ ರೀಸಸ್ ಮಾಡುವಾಗ ಆಚೆಗೆ ಹೋದಾಗ ಆ ಟೈಮಲ್ಲಿ ನಮಗೆ ಸೇಮ್ ರೀಸಸ್ ಥರನೇ ಬ್ಲಡ್ ಬಂದರೆ ಫ್ರೆಂಡ್ಸ್, ನೀವು ಇಮಿಡಿಯೇಟ್ಲಿ ಡಾಕ್ಟ್ರ್ ಹತ್ರ ಹೋಗಬೇಕು. ಅಯ್ಯೋ ಒಂದೇ ದಿನ ಅಲ್ವಾ ಅಂತ ನೀವು ಯಾವುದೇ ಕಾರಣಕ್ಕೂ ಸುಮ್ಮನಾಗಬಾರ್ದು. ಆಮೇಲೆ ಫ್ರೆಂಡ್ಸ್ ನೋಡಿ, ನಮಗೆ ಯೂರಿನ್ ಮಾಡೋ ಜಾಗದಲ್ಲೇ ಒಂದು ಕೀವು ಥರ ಕ್ರೀಮ್ ಕಲರ್ ಥರ ಏನಾರು ನಿಮಗೆ ಬಂತಾ, ಆವಾಗ ನೀವು ತಿಳ್ಕೋಬೇಕು ನಮ್ಮ ಶರೀರದಲ್ಲಿ ಒಳಗಡೆ ಏನೋ ಕಾಯಿಲೆ ಇದೆ. ಈಗ ಒಳಗಡೆ ಏನೂ ಇಲ್ಲ ಅಂದ್ರೆ ನಮಗೇನು ಬರುತ್ತೆ ಫ್ರೆಂಡ್ಸ್ ಅದು. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನಮಗೆ ಯೂರಿನ್ ಜಾಗದಲ್ಲಿ ಜಾಸ್ತಿ ಏನಾದರೂ ಕಿಚ್ಚಾದರೆ ಮತ್ತು ನವೆ ಆದ್ರೂ ಫ್ರೆಂಡ್ಸ್ ನಾವು ಜಾಸ್ತಿ ಡಿಲೇ ಮಾಡೋಂಗಿಲ್ಲ. ಅದು ಯಾವ್ಯಾವ ಕಾಯಿಲೆಗೆ ಬೇಕಾದರೂ ಹೋಗಿ ತಿರ್ಕೊಳ್ಳುತ್ತೆ ಫ್ರೆಂಡ್ಸ್. ಅಕಸ್ಮಾತ್ ಕ್ಯಾನ್ಸರ್ಗಾಗಿರ್ಬೋದು, ಏನಂತ ನಾವು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಅಯ್ಯೋ ಒಂದು ದಿವಸ ಹೀಟ್ಗಾಯಿತು ನೋಡಿ, ಸ್ವಲ್ಪ ಜನ ಹೀಟ್ಗಂಗಾಗಿದೆ ಅಂತಾರೆ ಫ್ರೆಂಡ್ಸ್. ಹೀಟ್ಗಾಗೋದು ಅದು ಬೇರೆ ಇರಲಿ, ನಾವೇನು ಡಾಕ್ಟ್ರುಗಳ ಇಲ್ಲ ನಮ್ಗೆ ಹೇಳ್ತಾ ಇರೋರು ಏನಾದರೂ ಅವ್ರೇನಾದರೂ ಡಾಕ್ಟ್ರು ಓದಿ ಬಂದಿದ್ದಾರಾ. ಆಮೇಲೆ ಫ್ರೆಂಡ್ಸ್ ನೋಡಿ, ಅದೃಷ್ಟ ಚೆನ್ನಾಗಿದೆ, ಅವ್ರೇನಾದರೂ ಒಂದು ಅದು ಇದು ಮನೆ ಮದ್ದು ಮಾಡ್ಕೊಂಡು ಕುಡಿದ್ರೆ ಹುಷಾರಾಗ್ಬಿಡ್ತೀವಿ, ಇಲ್ಲಾಂದರೆ ಅದೇ ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಏನು ಗೊತ್ತಾ, ಗರ್ಭಕೋಶನ ನಮಗೆ ಏನಕ್ಕೆ ತೆಗಿತಾರೆ ಅಂದರೆ ಇವೆಲ್ಲ ಸಿಮ್ಟಮ್ಸ್ ಬರುತ್ತೆ. ಏನು ಗೊತ್ತಾ, ಈ ಥರ ಬ್ಲೀಡಿಂಗ್ ಹೋಗೋದು, ವೈಟ್ ಬ್ಲೀಡಿಂಗ್ ಹೋಗೋದು, ಮತ್ತು ನಮಗೆ ಇದು ಪೀರಿಯಡ್ಸ್ ಆಗೋದು, ಮತ್ತು ನಾವು ಪೀರಿಯಡ್ಸು ತಿಂಗಳ ಸರಿಯಾಗಿ ಆಗದೇ ಇರೋದು, ಇದು ಎಲ್ಲ ಕಾರಣ ಆಗುತ್ತೆ ಫ್ರೆಂಡ್ಸ್ ನಮ್ಮ ಗರ್ಭಕೋಶ ತೆಗಿಬೇಕು ಅಂದರೆ. ಅದಕ್ಕೆ ನಾವೇನು ಮಾಡಬೇಕು, ಮಂತ್ಲಿ ನಾವು ಚೆಕ್ ಮಾಡ್ಕೋಬೇಕು. ಒಂದು ಕ್ಯಾಲೆಂಡ್ರಲ್ಲಿ ನಾವು ಗುರ್ತು ಹಾಕಬೇಕು, ಏನಂತ, ಯಾವ ಡೇಟಲ್ಲಿ ನಾನು ಆಗಿದ್ದೀನಿ, ಈ ಸಲ ಯಾಕಪ್ಪ ನಾನಿನ್ನೂ ಆಗಲಿಲ್ಲ. ಫ್ರೆಂಡ್ಸ್ ನೋಡಿ, ಈಗ ಮಕ್ಕಳಾಗಿಲ್ಲದೆ ಇದ್ದರದೇನು 1 ತಿಂಗಳು 2 ತಿಂಗಳು ಅಂದರೆ ಪ್ರೆಗ್ನೆಂಟ್ ಆಗಿರ್ಬೋದು, ಅವ್ರು ಚೆಕಪ್ ಮಾಡಿಸ್ಕೋತಾರೆ. ನಮಗೆ ಮಕ್ಕಳೆಲ್ಲ ಆಗಿ ಆಪ್ರೇಷನ್ ಎಲ್ಲ ಆಗಿ ಮಕ್ಕಳು ದೊಡ್ಡವರಾಗಿದ್ದಾಗ ನಾವು ಇಂಥದ್ರ ಮೇಲೆಲ್ಲ ಜಾಸ್ತಿ ಯೋಚನೆ ಮಾಡೋ ಪರಿಸ್ಥಿತಿ ಬರುತ್ತೆ. ಯಾಕೆ ಗೊತ್ತಾ, ಒಂದೊಂದ್ಸರಿ 3 ತಿಂಗಳಿಗೆ ಆಗ್ತೀವಿ, 2 ತಿಂಗಳಿಗೆ ಆಗ್ತಾ ಇರ್ತೀವಿ ಫ್ರೆಂಡ್ಸ್. ನಾನಾದ್ರೂ ಅಷ್ಟೇ, ಇದನ್ನೆಲ್ಲ ನಾವೇನು ಮಾಡಬೇಕು ಫ್ರೆಂಡ್ಸ್, ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಇದೆಲ್ಲ ಫ್ರೆಂಡ್ಸ್ ಚಿಕ್ಕ ಕೆಲಸ. ಇವತ್ತು ಡೇಟ್ ಆಗಿದ್ದೀವಿ, ತಗೊಂಡೋಗೋದು ಒಂದು ಕ್ಯಾಲೆಂಡರ್ ಇರುತ್ತೆ, ಅದಕ್ಕೆ ಸುಮ್ಮನೆ ಫ್ರೆಂಡ್ಸ್ ಬರೆಯೋಕ್ಕೆ ಬರಲ್ಲ, 0 ಥರ ಹಾಕ್ಬಿಡಿ. ಸುಮ್ಮನೆ ಇಲ್ಲಾಂದ್ರೆ ಒಂದು ಟಿಕ್ ಹೇಳೋದ್ಬಿಡಿ, ಗೀಟು ಇದ್ಯಾಕೆ ಇಲ್ಲಿ ಗೀಟು, ಅಲ್ಲೇ ನಾವೇನು ಕ್ಯಾಲೆಂಡ್ರ್ ಮೇಲೆ ಏನು ಬರೀಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ನಾವು ದುಡ್ಡು ಕೊಟ್ಟು ತಂದಿರ್ತೀವಿ ನಮ್ಮನೆ ಕ್ಯಾಲೆಂಡ್ರು, ಅದ್ರ ಮೇಲೆ ನಾವು ನೀರು ಬಿಲ್ ಕಟ್ಟಿದ್ದು ಬರ್ಕೋಬೋದು, ಇದು ಗ್ಯಾಸ್ ತುಂಬಿಸಿದ್ದು ಬರ್ಕೋಬೋದು. ನಾನಂತೂ ಫ್ರೆಂಡ್ಸ್ ನಮ್ಮನೆ ಕ್ಯಾಲೆಂಡ್ರಲ್ಲಿ ನಂದು ಯಾವ್ಯಾವುದು ಫೈನಾನ್ಸ್ ಕಟ್ಟಾಗುತ್ತೆ ಅದನ್ನು ಹೋಗಿ ಅಲ್ಲಿ ಬರಿತೀನಿ, ರೌಂಡ್ ಕೋಳಿ ಮಟ್ಟೆ ಮಾಡ್ತೀನಿ ಯಾವುದಾ ಆ ಡೇಟ್ನ. ಆಮೇಲೆ ನೀರು ಬಿಲ್ ಕಟ್ಟೋದನ್ನ ಅದನ್ನು ಕೋಳಿ ಮಟ್ಟೆ ಮಾಡ್ತೀನಿ, ಗ್ಯಾಸ್ ಫಿಟ್ ಮಾಡ್ಕೊಂಡು ಅದನ್ನು ಕೋಳಿ ಮಟ್ಟೆ ಮಾಡ್ತೀನಿ, ಮತ್ತು ಯಾವುದಾದ್ರೂ ಬಿಲ್ ಕಟ್ಟೋದನ್ನ ಅದನ್ನು ಕೋಳಿ ಮಟ್ಟೆ ಮಾಡ್ತೀನಿ. ನನ್ನ ಕ್ಯಾಲೆಂಡ್ರಲ್ಲಿ ಫ್ರೆಂಡ್ಸ್ ನೀವೇನಾದರೂ ತಿಳ್ಕೊಳ್ಳಿ, ಪ್ಲೈನ್ ಯಾವ ತಿಂಗಳು ಇರೋಲ್ಲ. ಯಾಕಿರಲ್ಲ ಹೇಳಿ, ಏನಾದರೂ ಸಾಲ ತಗೊಂಡಿರ್ತೀವಿ, ಸಂಘ ಕಟ್ಟೋದು, ಈ ಫೈನಾನ್ಸ್ ಕಟ್ಟೋದು ಇದೆಲ್ಲ ಇರುತ್ತಲ್ಲ, ಅದಕ್ಕೆ ನಾನೇನು ಮಾಡಿಬಿಡ್ತೀನಿ ಫ್ರೆಂಡ್ಸ್, ಕೋಳಿ ಮಟ್ಟೆ ಮಾಡ್ತೀನಿ. ಕೋಳಿ ಮಟ್ಟೆ ಮಾಡಿದಾಗ ಏನಾಗುತ್ತೆ ನನಗೆ ಗೊತ್ತಾಗುತ್ತೆ. ಅದರಲ್ಲಿ ಫ್ರೆಂಡ್ಸ್ ನನಗೆ ಬರೆಯೋಕ್ಕೆ ಓದೋಕ್ಕೆ ಬರುತ್ತಲ್ಲ, ನಾನೇನು ಮಾಡ್ತೀನಿ, ವಾಟ್ರ್ ಅಂತ ಹಾಕ್ತೀನಿ, ಫೈನಾನ್ಸ್ ಅಂತ ಹಾಕ್ತೀನಿ, ಸಂಘದ್ದು ಅಂತ ಹಾಕ್ತೀನಿ. ಇದನ್ನೆಲ್ಲ ನಾನು ಗುರ್ತು ಮಾಡ್ಕೊತೀನಿ. ಹಾಗಾಗಿ ಫ್ರೆಂಡ್ಸ್ ನಾನು ನನ್ನ ಕಡೆಯಿಂದ ನಿಮಗೆ ಒಂದು ಚಿಕ್ಕ ಸಜೆಷನ್ನ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಯಾಕೆ ಗೊತ್ತಾ, ಎಷ್ಟೋ ಜನ ಡಾಕ್ಟರ್ಸ್ಗಳು ಹೇಳೋದನ್ನು ಅವ್ರಿಗೆ ನೋಡೋಕ್ಕೆ ಟೈಮ್ ಇರೋಲ್ಲ. ಈಗ ನೋಡಿ ಫ್ರೆಂಡ್ಸ್, ಯೂಟ್ಯೂಬ್ ಅಂದರೆ ಯಾರಾದರೂ ಏನಾದರೂ ಓಪನ್ ಮಾಡ್ತೀವಿ, 10 ನಿಮಿಷ ನೋಡೋಣ, ಒಂದು 5 ನಿಮಿಷ ಆದರೂ ಇದ್ರ ಬಗ್ಗೆ ಏನೋ ಹೇಳಿದ್ದಾರೆ ಅಂತ ತಿಳ್ಕೊತೀವಿ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಹೇಳ್ತೀನಿ, ನಮ್ಮ ಯಾರು ಲೇಡೀಸ್ ಇದ್ದಾರೆ, ಇಡೀ ಎಲ್ಲ ಲೇಡೀಸ್ಗೂ ನಾನು ಹೇಳೋದು ಒಂದೇ ಮಾತು, ದಯವಿಟ್ಟು ನಮ್ಮ ಶರೀರದಲ್ಲಿ ಯಾವುದಾದ್ರೂ ಎಕ್ಸ್ಟ್ರಾ ಕಾಣಿಸ್ಕೊಂಡ್ರೆ ದಯವಿಟ್ಟು ಸುಮ್ಮನೆ ಇರೋಕ್ಕೆ ಹೋಗಬೇಡಿ. ಎಕ್ಸ್ಟ್ರಾ ಯಾವುದೇ ನಮ್ಮ ಶರೀರದ ಮೇಲೆ ಒಂದು ಗುಳ್ಳೆ ಆಗಿರ್ಬೋದು, ಒಂದು ಯಾವುದೇ ವಸ್ತು ನಮ್ಮ ಶರೀರದಲ್ಲಿ ಡೈಲಿ ಇರೋ ಥರಕ್ಕಿಂತ ಚೇಂಜಸ್ ಕಾಣಿಸಿದ್ರೆ, ಅಯ್ಯೋ ಒಂದು ಸ್ವಲ್ಪ ತಲೆ ಸುತ್ತೈತೆ, ಲೇಟಾಗಿ ನಾಷ್ಟ ಮಾಡಿದೆ, ಅದನ್ನು ನೀವು ಸುಮ್ಮನೆ ಇರಬೇಡಿ. ನೀವು ಹೋಗಿ ಏನಕ್ಕೆ ಈ ಥರ ಆಯಿತು ಫ್ರೆಂಡ್ಸ್. ಇವಾಗ ನೋಡಿ ಎಲ್ಲರಿಗೂ ಗೌರ್ಮೆಂಟ್ ಹಾಸ್ಪಿಟ್ಲಿದೆ, ನಾವೇನು ದೊಡ್ಡ ಇದಕ್ಕೆ ಹೋಗಬೇಕು ಅಂತೇನಿಲ್ಲ. ಅದೇನು ಫ್ರೆಂಡ್ಸ್, ಒಂದು 500 ರೂಪಾಯಿ ಏನಾದರೂ ಒಂದು ಚೆಕ್ ಮಾಡ್ತಾರೆ, ಒಂದು ಮುಟ್ತಾರೆ, ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಈಗ ಫ್ರೆಂಡ್ಸ್ ನೋಡಿ, ಶುಗರ್ ಬಂದರೆ ಮನುಷ್ಯ ಸಾಯತಕ್ಕ ಮಾತ್ರೆ ನುಂಗಬೇಕು ಅಂತ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಇದೆಲ್ಲ ಚಿಕ್ಕ ವಿಷಯ. ಅದಕ್ಕೆ ಫ್ರೆಂಡ್ಸ್ ನೋಡಿ, ಯಾರಾದರೂ ಲೇಡೀಸ್ಗಳು ಬ್ಲೀಡಿಂಗ್ ಜಾಸ್ತಿ ಹೋದರೆ, ವೈಟ್ ಬ್ಲೀಡಿಂಗ್ ಜಾಸ್ತಿ ಹೋದರೆ, ನಿಮ್ಮ ಶರೀರದಲ್ಲಿ ಈ ಥರ ಎಕ್ಸ್ಟ್ರಾ ಗುಣಗಳೇನಾದರೂ ಕಾಣಿಸ್ಕೊಂಡ್ರೆ, ಮತ್ತು ನಿಮಗೇನಾದರೂ ನಮಗೆ ಯೂರಿನ್ ಮಾಡೋ ಜಾಗ ಕಡಿತ ಬಂದರೆ, ಜಾಸ್ತಿ ನವೆ ಆದಾಗ ಫ್ರೆಂಡ್ಸ್ ಸುಮ್ಮನೆ ನೀವು ಹೋಗಿ ಅದನ್ನೇ ಜಾಸ್ತಿ
ಕಿಚಿ ಮಾಡೋದು ಇದೆಲ್ಲ ಮಾಡಬೇಡಿ. ಯಾಕೋದ್ರೆ ಆ ಜಾಗ ಊತ ಬಂದರೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಯೂರಿನ್ ಮಾಡೋಕ್ಕಾಗಲ್ಲ, ಮತ್ತು ಶರೀರದ ಈ ಭಾಗ ಹೊಟ್ಟೆ ಭಾಗ ಎಲ್ಲ ಪೇಯ್ನ್ ಬರುತ್ತೆ. ಇಂಥದ್ರ ಬಗ್ಗೆ ನೀವು ಏನು ಮಾಡಿ, ತಕ್ಷಣಕ್ಕೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.